ಹಾಯ್ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಸಂಡೇ. ನಾನು ಮಾರ್ನಿಂಗ್ 3:30ಗೆ ಎದ್ದಿದ್ದೀನಿ. ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಟೆಂಪಲ್ಗೆ ಹೋಗೋದಿದೆ, ಅದಕ್ಕೋಸ್ಕರ ಇಷ್ಟು ಬೇಗ ಎದ್ದಿದ್ದೀನಿ. ಇವತ್ತು ನೋಡಿ ಈ ಥರ ಡಿಸೈನಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಿದ್ವಿ. ಲಾಸ್ಟ್ ವೀಕ್ ಹೋಗಿದ್ವಿ ಟೆಂಪಲ್ಗೆ. ಆ್ಯಂಡ್ ಈ ವೀಕು ಅಲ್ಲಿ ಕರಗ ಇದೆ ಅಂತ ಹೇಳಿದರು. ಹೋಗಲೇಬೇಕು, ಕೆಂಡ ತುಳಿಯೋದೆಲ್ಲ ನೋಡಲೇಬೇಕು ಅಂತ ಹೇಳಿ ನನಗೆ ನಿದ್ದೆನೇ ಬಂದಿಲ್ಲ. ನನಗೆ ತುಂಬ ಇಷ್ಟ ತಾಯಿ, ತುಂಬ ನಂಬ್ತೀನಿ ಸಹ. ಅದಕ್ಕೋಸ್ಕರ ಇಷ್ಟು ಬೇಗ ಎದ್ದು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಎದ್ದಿರೋದು. ಮನೇಲೇ ಇದ್ದರೆ ಅಥವಾ ಆಫೀಸ್ಗೆ ಹೋಗೋದ್ರೆ ಸ್ವಲ್ಪ ಲೇಟಾಗಿ ಎದ್ದು ಪೂಜೆ ಮಾಡಿಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಇಲ್ಲ ಅಂದರೆ ಮನೇಲಿದ್ದರೆ ಇನ್ನೂ ಒಂದು ಸ್ವಲ್ಪ ಲೇಟಾಗಿ ಎರ್ತೀನಿ. ಪೂಜೆ ಮಾತ್ರ ಸ್ವಲ್ಪ ಸೂರ್ಯ ಹುಟ್ಟೋದಕ್ಕೆ ಮುಂಚೆನೇ ನಾನು ಮಾಡೇ ಮಾಡ್ತೀನಿ. ದೇವ್ರ ಮನೆಯೆಲ್ಲ ಹೂವು ಜೋಡಿಸ್ಕೊಂಡು ಇಲ್ಲಿ ತುಳಸಿ ಗಿಡಕ್ಕೆ, ಹೊಸ್ಲಿಗೆ ಎಲ್ಲ ಹೂವು ಇಟ್ಕೊಂಡೆ. ಇಲ್ಲಿ ದೀಪ ಹಚ್ಕೊಳ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ನೀವು ಅರ್ಲಿ ಮಾರ್ನಿಂಗ್ ಎದ್ದು ನೋಡಿ, ಆ ಮೈಂಡು, ಆ ಫ್ರೆಶ್ನೆಸ್ಸು, ಆ ಫೀಲಿಂಗೇ ಬೇರೆ. ಫಸ್ಟು ವಿನಾಯಕನಿಗೆ ಪೂಜೆ ಮಾಡಿಕೊಂಡು, ರಾಘವೇಂದ್ರ ಸ್ವಾಮಿಗೆ, ನಮ್ಮ ಮನೆ ದೇವರಿಗೆ ಎಲ್ಲದಕ್ಕೂ ನೀಟಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೋಗ್ತಾ ಇರೋ ದೇವರು ಮಾತ್ರ ತುಂಬ ಶಕ್ತಿ ದೇವರು. ಆ್ಯಂಡ್ ತುಂಬ ನಂಬಿಕೆ. ನಾವೇನಾದರೂ ನಂಬಿಕೆ ಹೇಳಿದ್ರೆ ಅದಾಗತ್ತೆ ಅಂತ ನನ್ನ ಮನಸ್ಸಿಗೆ ನಂಬಿಕೆ ಇದೆ. ಯೂಟ್ಯೂಬಲ್ಲೆಲ್ಲ ಇದೆ ಅದು ದೇವರು. ಆ್ಯಂಡ್ ಇಲ್ಲಿ ದೇವ್ರ ಪೂಜೆ ಮಾಡಿ, ಇಲ್ಲಿ ಹೊರಗಡೆನೂ ಸಹ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ನಮಸ್ಕಾರ ಹಾಕ್ಕೊಳ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಅಲ್ಲಿ ಪ್ರದಕ್ಷಿಣೆ ಹಾಕ್ತೆ. ನಾನು ನೋಡಿ ಪೂಜೆ ಇವತ್ತು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೆ. ಹೂವು ಎಲ್ಲ ವೈಟು ಹೂವು ಮತ್ತು ಪತ್ರೆ, ರೋಸು, ಯೆಲ್ಲೋ ಬಟನ್ಸು ಎಲ್ಲ, ಶಾಮಂತಿಗೆ, ವೈಟು ಶಾಮಂತಿಗೆ ಎಲ್ಲ ತೊಗೊಬಂದಿದ್ದೆ. ನಾನು ಆ್ಯಕ್ಚುಲಿ ಕಟ್ಟಿರೋ ಹೂವು ತೊಗೊಂಬಂದರೆ ಫೋಟೋಸ್ ಈ ಥರ ಇರೋದಕ್ಕೆ ಬಿದ್ದೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಇದೇ ಥರ ತರ್ತೀನಿ. ತುಂಬ ಕಟ್ಟಿರೋ ಹೂವನೇ ಇಡ್ತಾಯಿದ್ದೆ. ಆಲ್ಮೋಸ್ಟ್ 3:45 ಎಲ್ಲ ಆಗಿತ್ತು ಟೈಮು. ಆವಾಗ ನಾನು ಸಾಂಬ್ರಾಣಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಮನೆ ಫುಲ್ಲು ಸಾಂಬ್ರಾಣಿ ಹಾಕ್ಬಿಡೋಣ ಅಂತೇಳಿ ಫಸ್ಟು ದೇವ್ರ ಮನೆಯಲ್ಲಿ ಹಾಕ್ತೀನಿ. ಎಲ್ಲೆಲ್ಲಿ ದೇವ್ರುಗಳಿಟ್ಟಿದ್ದೀನಿ ಎಲ್ಲ ಕಡೆ ಒಂದೊಂದು ಸ್ವಲ್ಪ 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 ಹಾಕ್ಕೊಂಡು ನೆಕ್ಸ್ಟು ಹೊರಗಡೆ ಬಂದು ತುಳಸಿ ಗಿಡಕ್ಕೆ, ಹೊಸ್ಲಿಗೆ ನೀಟಾಗಿ ಹಾಕ್ಕೊಳ್ತೀನಿ. ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಪೀಸಾಗಿರುತ್ತೆ. ಯಾರೂ ಎದ್ದಿರಲ್ಲ, ಸೈಲೆಂಟಾಗಿರುತ್ತೆ. ನಾವೇನಾದರೂ ಕೇಳಿಕೊಂಡ್ರೆ ಮನಸ್ಸಿಗೆ ಇಷ್ಟ ಆಗೋ ಥರ ಆಗುತ್ತೆ. ಆಲ್ಮೋಸ್ಟ್ ಆಗುತ್ತೆ ನಾವು ಕೇಳ್ಕೊಂಡಿರೋದು. ನಾನು ಯಾವಾಗ ಬುದ್ಧಿ ಬಂದರೆ ಆವಾಗಿಂದ ಪೂಜೆ ಮಾಡ್ತೀನಲ್ವ, ನಾನು ಆವಾಗಲಿಂದನೂ ಏನಾದರೂ ಒಂದು ಈ ಥರ ಆಗಬೇಕು ಅಂತ ಕೇಳಿಕೊಂಡ್ರೆ 100% ಅದು ಆಗೇ ಆಗಿದೆ. ನಾನು ತುಂಬ ದೇವ್ರನ್ನ ನಂಬ್ತೀನಿ ಸಹ. ಒಬ್ಬೊಬ್ಬರು ನಂಬಲ್ಲ, ಒಬ್ಬೊಬ್ಬರು ನಂಬ್ತಾರೆ. ನಾನು ತುಂಬ ನಂಬ್ತೀನಿ. ಆಮೇಲೆ ಲಾಸ್ಟು 4:00, 4:30 ಆಯಿತು. ಹಸ್ಬೆಂಡು ಮಗಳು ಇನ್ನೂ ಮಲಗಿದ್ರು. ಅಷ್ಟರಲ್ಲಿ ನಾನು ಮಗಳಿಗೆ ಒಂದು ಸ್ವಲ್ಪ ಫ್ರೂಟ್ಸ್ ಎತ್ತಿಟ್ಕೊಂಬಿಡೋಣ, ಯಾವ ಟೈಮ್ ಹೇಗೋ ಅಲ್ಲಿ ಫುಡ್ಡಿಗೆ ಅಂತ ಹೇಳಿ ಫ್ರೂಟ್ಸ್ನ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಮಗಳಿಗೆ ಡ್ರೆಸ್ ಎಲ್ಲ ತೆಗ್ದಿಟ್ಬಿಟ್ಟು ಬಂದು ನನ್ನ ಮಗಳನ್ನ ಎಬ್ಬಿಸ್ದೆ. ಪಾಪ ಕಂದ ಎದ್ದೇಳು ಟೆಂಪಲ್ಗೆ ಹೋಗೋಣ ಅಂದಿದ ತಕ್ಷಣ ಎದ್ದೇಳ್ತು. ತಲೆಗೆ ಸ್ನಾನ ಮಾಡಿಸಿದ್ದೀನಿ. 4:15 ಆಯಿತು. ಹಸ್ಬೆಂಡ್ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆದರು. ಅವ್ರಿಗೂ ಸ್ವಲ್ಪ ಹಾಟ್ ವಾಟರ್ ಎಲ್ಲ ಕೊಟ್ಟಿದ್ದೆ, ಕುಡಿತಾಯಿದ್ರು. ಇಲ್ಲಿ ನನ್ನ ಮುದ್ದು ಮಗ ರೆಡಿ ಮಾಡ್ತಾಯಿದ್ದೀನಿ. ಟೆಂಪಲ್ಗೆ ಹೋಗ್ತಾ ಇರೋದಲ್ಲ, ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ಹೇಳಿ ಲಂಗ ಬ್ಲೌಸ್ ಹಾಕಿದ್ದೀನಿ. ಎಷ್ಟು ಮುದ್ದಾಗಿ ಕಾಣಿಸ್ತಾಯಿದ್ರು ಬೆಳಗ್ಗೆ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಚೆನ್ನಾಗಿ ಅದು ನೀಟಾಗಿ ವಿಡಿಯೋನೇ ಆಗಿಲ್ಲ. ನೀಟಾಗಿ ಮೀನ್ಸ್ ಫೇಸ್ ಎಲ್ಲ ಕ್ಲಾರಿಫೈ ಆಗಿ ಬಂದಿಲ್ಲ. ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು. ತಲೆಗೆ ಸ್ನಾನ ಮಾಡಿಸಿರೋದ್ರಿಂದ ತಲೆ ಒರೆಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಏನಾದರೂ ತಣ್ಣಕ್ಕಿದ್ರೆ ಎಲ್ಲ ಆರ್ಕೊಳ್ಳಿ ಅಂತ ಹೇಳಿ ಅರ್ಜೆಂಟಲ್ಲಿ ನಾನು ಸಹ ಹಾಟ್ ವಾಟರ್ನ ಕುಡಿತಾಯಿದ್ದೀನಿ. ಜೀರಾ ವಾಟರ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಡೋರ್ ಲಾಕ್ ಮಾಡೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಇಲ್ಲಿ ಕಾರ್ದು ಕವರ್ ತೆಗಿತಾಯಿದ್ರು. ನೋಡಿ ಯಾರೂ ಇದಿಲ್ಲ, ಫುಲ್ಲು ಕತ್ಲು. ನಮ್ಮ ಬೆಂಗಳೂರಲ್ಲಿ ನೈಟ್ ಟೈಮ್ ರೈಡ್ ಮಾಡಿದ್ರು ಸಹ ಸ್ವಲ್ಪ ಬೆಳಕಿರುತ್ತೆ, ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ. ಬಟ್ ನಾವು ಮನೆಯಿಂದ ಹೊರಟಾಗ ಸ್ವಲ್ಪ ಈ ಥರ ಖಾಲಿ ಇತ್ತು ರೋಡು. ಯಾರೂ ಹೋಗ್ತಿಲ್ಲ. ಎಲ್ಲೋ ಒಂದು ಬೈಕ್ ಓಡಾಡ್ತಾ ಇತ್ತು ಅಷ್ಟೇ. ಖಾಲಿ ಇತ್ತು ಫುಲ್ಲು ರೋಡು. ನಿಯರ್ ಹಂಗೆ ರೀಚ್ ಆಗ್ತಾ ಮೇನ್ ರೋಡಿಗೆ ಬಂದರೆ ನೋಡಿ ವೆಹಿಕಲ್ಸ್ ಎಷ್ಟೆಲ್ಲ ಓಡಾಡ್ತಾಯಿದೆ. ಹಾಗೆ ಬಂಕಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಸನ್ರೈಸ್ ಆಗೋದು ನೋಡೋಣ, ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನೋಡಿ ಎಷ್ಟು ಬ್ಲ್ಯಾಕ್ ಕಾಣಿಸ್ತಿದೆ ನಿಮಗೆ ಮೋಡ ಎಲ್ಲ, ಬಿಕಾಸ್ ಇನ್ನೂ ಬೆಳಕಾಗಿಲ್ಲ. ಅದಕ್ಕೋಸ್ಕರ ಆ ಥರ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕಂಪನಿಗಳಂತೂ
ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬಿಲ್ಡಿಂಗ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಂಗಳೂರಲ್ಲಿ. ಆ್ಯಂಡ್ ಇಲ್ಲಿ ನಾನು ಫುಲ್ಲು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸನ್ರೈಸ್ ಆಗೋದು ವೀಡಿಯೋ ಮಾಡಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ. ನಾನು ಮುದ್ದು ಕಂದಮ್ಮನ ಮಲ್ಕೊಂಬಿಡುಮ್ಮ ಅಂತ ಹೇಳಿದ ತಕ್ಷಣ ಮಲಗಿಬಿಟ್ರು ಪಾಪ. ಎಬ್ಸಿ ಸ್ನಾನ ಮಾಡಿಸಿದ್ವಲ್ಲ, ಮಲಗಿಬಿಡ್ಲಿ, ಇನ್ನು ಹೋಗೋಷ್ಟರಲ್ಲಿ 1 ಅವರಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದರು ಹಸ್ಬೆಂಡ್. ಅದಕ್ಕೋಸ್ಕರ ಮಲಗಿಸಿದ್ದೀನಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ರೋಡು, KR ಪುರಂ ರೋಡು. ಆ್ಯಂಡ್ ಇಲ್ಲಿ ಮೀನ್ಸ್ ಹೊಸಕೋಟೆವರೆಗೂ ಮೆಟ್ರೋ ಆಗೋದಿದೆ. ಅದಕ್ಕೋಸ್ಕರ ಇಲ್ಲಿ ಮೆಟ್ರೋಗೋಸ್ಕರ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನನ್ನ ಹಸ್ಬೆಂಡು ಸ್ವಲ್ಪ ಗಾಡಿನ ಸ್ವಲ್ಪ ಸ್ಪೀಡಾಗಿ ಓಡಿಸ್ತಾರೆ, ಯಾವಾಗಲೂ 100 ಮೇಲೇ ಇರ್ತಾರೆ. ಬೇಗ ರೀಚ್ ಆಗಿಬಿಡ್ತೀವಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವೆದರು, ಆ ಕ್ಲೈಮೇಟು, ಆ ನೇಚರು. ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೇಚರು, ನನಗೆ ಆವಾಗಲಿಂದನೂ ಅಷ್ಟೇ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೇಚರ್ದು. ಬಟ್ ಅಪ್ಲೋಡ್ ಮಾತ್ರ ಸ್ವಲ್ಪ ಮಾಡ್ತಾಯಿದ್ದೀನಿ. ನನ್ನ ಕಂದ ನೋಡಿ ಬಾಯಿ ತಕ್ಕೊಂಡು ನಿದ್ದೆ ಮಾಡ್ತಾಯಿತ್ತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಸೈಲೆಂಟಾಗಿ ಡ್ರೈವ್ ಮಾಡ್ತಾಯಿದ್ರು. ಆಮೇಲೆ ನನ್ನ ಮುದ್ದುಮ್ಮನ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂತ ನನಗೆ ನಾನೇ ಅನಿಸುತ್ತೆ. ಎಲ್ಲ ತಾಯಂದ್ರಿಗೂ ಅನಿಸುತ್ತೆ ಅಂತ ನನಗೆ ಗೊತ್ತು. ಬಟ್ ನನಗೆ ಸ್ವಲ್ಪ ಓವರ್ ಲವ್ವು. ಆ್ಯಂಡ್ ಸನ್ರೈಸ್ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಅದು ರೌಂಡಾಗಿ ನೀಟಾಗಿ ಮೇಲೆ ಬರ್ತಾ ಇರೋದು ಸೂರ್ಯ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ರಿಯಲಾಗಿ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ ಸನ್ರೈಸ್ ಆಗೇ ಬಿಡ್ತು. ಅಷ್ಟರಲ್ಲಿ ನಮ್ಮ ಆಂಟಿ ಮನೆ ನಾವು ರೀಚ್ ಆದ್ವಿ. ಬಿಕಾಸ್ ಟೆಂಪಲ್ ಹತ್ರನೇ ನಮ್ಮ ಆಂಟಿಯವ್ರು ಇರೋದು, ನಮ್ಮ ಮಮ್ಮಿ ತಂಗಿಯವರು. ಸೊ ಅಲ್ಲಿಗೆ ಹೋದ್ವಿ. ಫಸ್ಟ್ ಕಾಫಿ ಟೀ ಎಲ್ಲ ಕುಡ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡು ಹೋಗೋಣ ಅಂತ ಹೇಳಿ. ನನ್ನ ಹಸ್ಬೆಂಡು ಸ್ವಲ್ಪ ಹೊರಗಡೆ ಇದ್ದರು ಅಂತ ಹೇಳಿ ಒಳಗಡೆ ಬಂದಿದ್ರೂ ಪಪ್ಪ ಪಪ್ಪ ಅಂದ್ಕೊಂಡು ಹೊರಗಡೆ ಹೋಗ್ತಾಯಿದ್ದಾರೆ. ಆಮೇಲೆ ಮತ್ತೆ ಇನ್ನು ಅಲ್ಲಿ ಹುಡ್ಕೊಂಡು ಹೋಗ್ತಾಯಿದ್ರು. ಹಸು ಇದೆ, ಅಂಬಾಚು ಇದೆ ಅಲ್ಲಿ ಅಂತ. ಹಸು ಇರೋದಕ್ಕೆ ಹಸುನ ನೋಡೋಕೆ ಅಲ್ಲಿ ಹೋಗ್ತಾಯಿದ್ರು. ಬಾಮ್ಮ ಅಂತ ಹೇಳಿ ಕರ್ಕೊಂಡ್ರೆ ಅವ್ರ ಅಪ್ಪಾಜಿ ಹತ್ರ ಓಡಿ ಹೋಗ್ತಾಯಿದ್ದಾರೆ ನೋಡಿ. ಸರಿ ಓಕೆ, ಅವರಿದ್ರೆ ಇನ್ನೂ ಬೆಟರು ಅಂತ ಹೇಳಿ, ನೀವೇ ಹಿಡ್ಕೊಳ್ಳಿ ನಾನು ಹಾಲು ಕುಡಿಸ್ತೀನಿ ಅಂತ ಹೇಳಿ ಲೋಟದಲ್ಲಿ ಹಾಕ್ಕೊಂಬಂದು ಹೊರಗಡೆನೇ ನಿಂತ್ಕೊಂಡು ಹಾಲು ಕುಡಿಸ್ತಾಯಿದ್ವಿ. ಬಿಸಿಲು ಆವಾಗ ತಾನೇ ಬಂದಿತ್ತು. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:30 6:20 ಆಗಿತ್ತು. ನಾವು ಆಂಟಿ ಮನೇಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಟೆಂಪಲ್ಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 7 ಆಯಿತು. ಅಮ್ಮ ಮಾತ್ರ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂದರೆ ನೋಡೋಕೆ 2 ಕಣ್ಣೇ ಸರಿಯಿಲ್ಲ, ಅಷ್ಟು ಚೆನ್ನಾಗಿದ್ದರು. ಎಷ್ಟು ಎದ್ದು ಬಂದಂಗಿತ್ತು. ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಈ ಥರ ಅಲಂಕಾರಕ್ಕೆ, ದೇವರಿಗೆ ಎಲ್ಲ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ನನಗೆ. ನಾನು ಇಷ್ಟಪಡೋ ದೇವ್ರಿಗಂತೂ ಓವರ್ ಅಟ್ಯಾಚ್ಮೆಂಟು. ತುಂಬ ಇಷ್ಟ ನನಗೆ ಇದು ತಾಯಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಆ ಕಣ್ಣು, ಆ ಮುಖದಲ್ಲಿ ಕಳೆಬರ, ಆ ಸ್ಮೈಲು ತುಂಬ ಅಂದರೆ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ನಾನು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಫುಲ್ಲು ಕರ್ಗ ಇತ್ತು ನೋಡಿ, ಅದು ಕರ್ಗ ಸಹ ದೇವ್ರ ಮುಂದೆ ಇಟ್ಟಿದ್ದಾರೆ. ನಾನು ಆ ಕರ್ಗ ನೋಡಬೇಕು ಅಂತಲೇ ಎದ್ದು ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ. ಬಟ್ ಅದು ನಾನು ಬರೋಷ್ಟರಲ್ಲಿ ಕರ್ಗನ ಇಳಿಸ್ಬಿಟ್ಟಿದ್ರು. ಮತ್ತು ಇಲ್ಲಿ 5 ದೇವರುಗಳನ್ನ ತರಿಸಿದ್ರು. ಒಂದೊಂದು ದೇವ್ರಿಗೂ ಒಂದೊಂದು ರಥ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನೆಲ್ಲ ದೇವ್ರನ್ನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು. ಎಲ್ಲರೂ ನಮ್ಮ ಕಡೆ ಬೆಂಗಳೂರು ಸೈಡೆಲ್ಲ ತಂಬಿಟ್ಟು ಮಾಡಿಬಿಟ್ಟು ದೀಪಗಳು ಮಾಡ್ತಾರೆ, ಆ ಥರ ಎಲ್ಲ ಮಾಡಿದರು. ನಾನು ನಮ್ಮ ಆಂಟಿ ಎಲ್ಲ ದೇವ್ರುಗಳ ಹತ್ರ ಹೋಗಿ ನಮಸ್ಕಾರ ಹಾಕ್ಕೊಂಬಂದ್ವಿ. ಇಲ್ಲಿ ಅಗ್ನಿ ಇಲ್ಲಿ ಸಹ ತುಳಿತಾರೆ ಅಂತ ಹೇಳಿದರು. ನಾವು ಬರೋಷ್ಟರಲ್ಲಿ ಅದು ಆಗಿಬಿಟ್ಟಿತ್ತು. ಕರ್ಗನೇ ಇಳಿಸಿದ್ದಾರೆ ಅಂದಮೇಲೆ ಅದನ್ನು ಎಲ್ಲ ಬೆಂಕಿಯಲ್ಲೆಲ್ಲ ತುಳಿದೇ ಇಳಿಸ್ಬಿಟ್ಟಿರ್ತಾರೆ. ನನ್ನ ಮುದ್ದಮ್ಮ ಆವಾಗ ಅರ್ಲಿ ಮಾರ್ನಿಂಗು ಈ ಥರ ಬಿಸಿಲೆಲ್ಲ ಮಕ್ಕಳ ಮೇಲೆ ಬಿದ್ದರೆ ತುಂಬ ಒಳ್ಳೆಯದು. ಫುಲ್ಲು ಆಟ ಆಡ್ತಾಯಿದ್ದಾರೆ. ಎಷ್ಟೊಂದು ಜನ ಇದ್ದಾರೆ, ಎಷ್ಟು ಮಕ್ಕಳಿದ್ದಾರೆ. ಅಷ್ಟು ಬೇಗ 7 ಎಷ್ಟು ಜನ ಬಂದಿದ್ದರು ನೋಡಿ. ದೇವರು ಎಷ್ಟು ಪವರ್ಫುಲ್ ಇರಬೇಕು, ಅಷ್ಟು ಜನನೂ ಬಂದಿದ್ದರು. ಅದ್ರ ಜೊತೆ ಎಲ್ಲ ಆಟ ಆಡ್ತಾಯಿದ್ರು. ಮಕ್ಳ ಹತ್ರ ಎಲ್ಲ ಹೋಗಿ ಕರೀತಾಯಿದ್ರು. ಅವರು ಓಡೋಗ್ತಾ ಇದ್ದಾರೆ. ನನ್ನ ಮಗಳು ಅಣ್ಣ ಬನ್ನಿ ಆಟ ಆಡೋಣ, ಅಣ್ಣ ಅಕ್ಕ ಅಂತ ತುಂಬ ಚೆನ್ನಾಗಿ ಕ್ಯೂಟಾಗಿ ಕರೀತಾರೆ. ಅವರು ತಮಿಳಿಯನ್ಸು. ಸೊ ಅಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲೇ ಮುನೇಶ್ವರ ಸ್ವಾಮಿ ಇದೆ, ಅದಕ್ಕೆ ತ್ರಿಶೂಲ ಇಡ್ತಾಯಿದ್ರು. ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇಲ್ಲಿ ಒಂದು ದೇವ್ರನ್ನ ಇಳಿಸ್ತಾಯಿದ್ರು. ಇದು ಇಳ್ದಿದ್ದಾದಮೇಲೆ ಮರಿಗಳು, ಕುರಿ ಕೊಡೋರು ಮತ್ತು ಕೋಳಿ ಕೊಡೋರೆಲ್ಲ ಕೊಡ್ಬೋದು. ನಮ್ಮ ಮನೇಲಿ ನಾವೊಂದು ಸ್ವಲ್ಪ ಕೋಳಿ ಕೊಡಿಸಿದ್ವಿ. ನಾನ್ ವೆಜ್ ಊಟ ಇರುತ್ತೆ ದೇವರಿಗೆ, ಬಲಿ ದೇವರಿದು. ನಾವು ಒಂದು ಸ್ವಲ್ಪ ಕೋಳಿ ಎಲ್ಲ ಕೊಡಿಸಿದ್ವಿ. ಮತ್ತು ಈ ಮಗುನ ನೋಡಿ ನನಗೆ ಫುಲ್ಲು ನಗು ಬರ್ತಾಯಿತ್ತು. ನಮ್ಮ ಆಂಟಿ ಮಾತಾಡ್ತಾಯಿದ್ರು ಇವ್ರ ಹತ್ರ. ಇವರು ತಮಿಳಿಯನ್ಸು, ಕನ್ನಡ ಬರೋದಿಲ್ಲ. ನಾವು ಚಿಕ್ಕ ಮಕ್ಳಂಗೆ ಫ್ರಾಕು ಒಂದು ಸರ ಹಾಕ್ಕೊಂಡು ತಲೆ ತುಂಬ ಹೂವು ಮುಟ್ಕೊಂಡ್ಬಿಡ್ತಾಯಿದ್ರಲ್ಲ, ಅದಕ್ಕೆ ನಾನು ನೋಡಿ ಒಂದು ಸ್ವಲ್ಪ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ತಲೆ ತುಂಬ ಹೂವು ಮುಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ತಿರುಗು ಅಂತ ಹೇಳಿದೆ. ಒಂದು ವೀಡಿಯೋ ಹಿಡ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಫ್ರಾಕ್ ಎಲ್ಲ ಹಿಡ್ಕೊಂಡು ಈ ಥರ ತಿರುಗೋದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ.
ನಾನು ಚಿಕ್ಕ ಮಗುದಾಗ ನಮ್ಮ ಮಮ್ಮಿ ಹೀಗೆ ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿ ಹೊಸ ಹೊಸ ಫ್ರಾಕ್ಗಳಾಕಿ ಬಳೆ ಸರ ಹಾಕಿ ಈ ಥರ ಫುಲ್ಲು ಹೂವು ಮುಡಿಸಿ ಎಲ್ಲ ಮಾಡ್ತಾಯಿದ್ರು. ಮತ್ತು ನಾವು ಟೆಂಪಲಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಅರ್ಲಿ ಮಾರ್ನಿಂಗ್ ಹೋಗಿದ್ವಲ್ಲ, ಬಂದ್ವಿ ಮನೆಗೆ. ನನ್ನ ಮಗಳಿಗೆ ಸರಿ ಮಾಡ್ಕೊಡ್ತಾಯಿದ್ದಾರೆ. ನಮ್ಮ ಆಂಟಿ ತುಂಬ ಚೆನ್ನಾಗಿ ಸರಿ ಮಾಡ್ತಾರೆ, ಅದಕ್ಕೆ ನೀನೇ ಮಾಡ್ಕೊಡು ಆಂಟಿ ಅಂತ ಹೇಳಿ ನಮ್ಮ ಆಂಟಿ ಹತ್ರನೇ ಮಾಡಿಸ್ಕೊತಾ ಇದ್ದೆ. ಅಲ್ಲಿ ತುಪ್ಪ ಇದೆ ತಗೋ ಅಂತ ಹೇಳಿದ್ರು. ನಾನು ತೊಗೊಂಡೆ. ಎಷ್ಟು ಗಮ್ ಅಂತ ಇತ್ತು, ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಪ್ಪ. ನಮ್ಮ ಮಮ್ಮಿ ನಮ್ಮ ಆಂಟಿ ಹೋಮ್ ಮೇಡ್ ಆದ್ರೂ ಎಷ್ಟು ಗರಿ ಗರಿಯಾಗಿತ್ತು, ಎಷ್ಟು ಗಮ್ ಅಂತ ಇತ್ತು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅಲ್ಲಿಂದ ತೋಟದ ಹತ್ರ ಹೋದ್ವಿ. ನಮ್ಮ ಪಾಪ ಟೆಂಪಲಿಗೆ ಬೆಳಗ್ಗೆನೇ ಬಂದಿದ್ರಲ್ಲ, ಒಂದೇ ಒಂದು ಹಸು ಇದೆ ನಮ್ಮ ಆಂಟಿ ಮನೇಲಿ, ಅವ್ರು ತೋಟ ಮಾಡ್ತಾರೆ. ನಮ್ಮ ಅಪ್ಪು ಇದ್ದರೆ ತೊಗೊಂಬಂದ್ಬಿಡ್ತಾರಂತೆ. ನಾನು ನಮ್ಮ ಆಂಟಿ ಹೋಗಿ ಹಾಗೆ ತೋಟದ ಹತ್ರ ಹೋಗಿ ಮೇವೆಲ್ಲ ತೊಗೊಂಬಂದು ಮತ್ತೆ ರಿಟರ್ನ್ ಟೆಂಪಲ್ಗೆ ಹೋದ್ವಿ. ನನ್ನ ಮಗಳು ಅದೆಷ್ಟು ಸಲ ಮಂಗಳಾರತಿ ತೊಗೊತಾಳೆ, ಎಷ್ಟು ಸಲ ಕುಂಕುಮ ಇಟ್ಕೊತಾಳೆ ಅಂದರೆ ದೇವ್ರಿಗೆ ಗೊತ್ತು, ಅಷ್ಟು ಇಷ್ಟ. ನನ್ನ ಮಮ್ಮಿ ಹೇಗೋ ಮಗಳು ಹಾಗೆ ತುಂಬ ಇಷ್ಟಪಡ್ತಾಳೆ ದೇವ್ರಿಗೆ. ಸೊ ಊಟಕ್ಕೆಲ್ಲ ಕೂತ್ಕೊಂಡಿದ್ವಿ. ಆಲ್ಮೋಸ್ಟ್ ಇದು 2 o'clock ಆಗಿತ್ತು ಅನಿಸುತ್ತೆ. ಇಲ್ಲಿ ಮುದ್ದೆ, ಮಟನ್ ಸಾರು, ಚಿಕನ್ ಸಾರು, ಸ್ವಲ್ಪ ಸಾಲದು ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಸಹ. ದೇವ್ರಿಗೆ ನಾವು ಏನು ಮಾಡಿದ್ರು ಅದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಸಹ. ನೋಡಿ ಈ ಥರ ಎಲ್ಲ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಾನು ಮಟನ್ ತಿನ್ನಲ್ಲ, ಬಟ್ ದೇವ್ರ ಹತ್ರನೂ ಅಷ್ಟೇ ಸ್ವಲ್ಪ ಚೆನ್ನಾಗಿತ್ತು. ಚಿಕನ್ನು, ಮುದ್ದೆ, ಮಟನ್ನು, ಒಂದು ಸ್ವಲ್ಪ ಸಲಾಡ್ ಅಷ್ಟೇ ಮಾಡಿದರು. ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಮತ್ತು ಊರಿಗೆ ವಾಪಸ್ ಬರಬೇಕಾದ್ರೆ ನಮ್ಮ ಇನ್ನೊಬ್ಬರು ಆಂಟಿನೂ ಬಂದಿದ್ದರು ಟೆಂಪಲ್ಗೆ. ನನ್ನ ಮಗಳು ಹಿಡ್ಕೊಂಡು ಮುದ್ದಾಡ್ತಾಯಿದ್ರು ಪಾಪ. ತುಂಬ ದಿನ ಆಗಿತ್ತು, ನಾಮಕರಣದಲ್ಲಿ ನನ್ನ ಮಗಳನ್ನ ನೋಡಿದ್ದೀನಿ ನನ್ನ ಆಂಟಿ, ಅದಕ್ಕೋಸ್ಕರ. ಮತ್ತು ಮನೆಗೆ ರಿಟರ್ನ್ ಬರಬೇಕಾದ್ರೆ ನನಗೆ ಬೆಳಗ್ಗೆನೇ ಬೇಗ ಇತ್ತು, ಫುಲ್ ಟಯರ್ಡ್ ಆಗಿರೋದಕ್ಕೆ ಕಾರ್ ಸ್ಟಾರ್ಟಾಗಿ ಸ್ವಲ್ಪ ದೂರ ಬಂದಿದ್ದ ತಕ್ಷಣ ನಾನು ನನ್ನ ಮಕ್ಕಳು ಇಬ್ಬರು ಮಲಗಿದ್ವಿ. ಅದೊಂದು ಸ್ವಲ್ಪ ನನ್ನ ಮಗಳು ಕಾರ್ ಸ್ಟಾರ್ಟಾಗಿ ಸ್ವಲ್ಪ ಮುಂದೆ ಬಂದ ತಕ್ಷಣ ಮಲಗಿಬಿಟ್ರು. ಫಸ್ಟೆಲ್ಲ ನಾನು ತೊಡೆ ಮೇಲೆ ಮಲ್ಕೊತಿದ್ವಿ, ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ ಈ ಥರ ಮಲಗ್ತಾರೆ. ನಾನೇನು ಇಲ್ಲಿ ಮಲಗಬೇಕು ಅಲ್ಲಿ ಮಲಗಬೇಕಂತೇನಿಲ್ಲ, ಸೀಟ್ ಮೇಲೆ ಮಲಗಿಸ್ಕೊಂಡ್ರೆ ಸಾಕು. ಬಟ್ ನಾನು ಕೈ ಹಿಡ್ಕೊಂಡು ಈ ಥರ ಬೆರಳು ಮಾತ್ರ ಕೈಯಲ್ಲಿ ಇರಲೇಬೇಕು, ಹಿಡ್ಕೊಂಡು ಆರಾಮಾಗಿ ಮಲಗಿಬಿಡ್ತಾರೆ. ನಾನು ಸ್ವಲ್ಪ ಹೊತ್ತು ಮಲಗಿದೆ. ಮತ್ತು ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ 4:30, 5 o'clock ಆಗಿತ್ತು. ಮತ್ತು ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ ಸ್ವಲ್ಪ ಹಸ್ಬೆಂಡ್ಗೆ ಟೀ ಕಾಫಿ ಎಲ್ಲ ಮಾಡ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆ ಸ್ವಲ್ಪ ಏನೇನೋ ಆಂಟಿ ಕೊಟ್ಟಿದ್ರು ಅದೆಲ್ಲ ಬೆಳಗ್ಗೆ ತೆಗೆಯೋಣ ಅಂತೇಳಿ ಇವತ್ತು ಪಾಲಕ್ ಚಪಾತಿ ಮತ್ತು ಮೊಳಕೆ ಬಂದಿತ್ತು, ಹೆಸರು ಕಾಳು ಇತ್ತು, ಅದರದ್ದು ಪಲ್ಯ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ವೆಜಿಟೇಬಲ್ಸ್ ಸೊಪ್ಪೆಲ್ಲ ಕೊಟ್ಟಿದ್ದಾರೆ ಆಂಟಿ. ಮಾರ್ನಿಂಗ್ ಸೆಗ್ರಿಗೇಟ್ ಮಾಡೋಣ, ಫುಲ್ ಟಯರ್ಡ್ ಆಗಿತ್ತು ನನಗೂ. ಫಸ್ಟು ಡಿನ್ನರ್ ಮಾಡ್ಕೊಂಡು ತಿನ್ಬಿಟ್ಟು ಮಲಗಿಬಿಡೋಣ ಅಂತ ಹೇಳಿ ಇವತ್ತು ಈ ಥರ ಡಿನ್ನರ್ ಮಾಡ್ಕೊಂಡಿದ್ದೆ. ಆ್ಯಂಡು ಇಲ್ಲಿ ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಮುದ್ದು ರಾಜ್ಕುಮಾರ್ ಎಷ್ಟು ಮುದ್ದಾಗಿ ಆಟ ಆಡ್ತಾರೆ. ನಾನು ಹೋಗಿ ಬಂಗಾರ ಕಾಂಪಿಟೇಷನ್ ಹೋಗಿ ಬಂಗಾರ ಎಸ್ ಹೋಗ್ಕಂದ ಮೈ ರಾಜ್ಕುಮಾರ್ ಈಸ್ ಫಾಸ್ಟ್. ವೆರಿ ಗುಡ್ ಮಾ, ವೆರಿ ಗುಡ್. ಜಾಣ ಮರಿಮಾ ಇದು. ಗುಡ್ ಗರ್ಲ್, ನನ್ನ ಮುದ್ದು ಮಗಳು. ವೆರಿ ಗುಡ್ ಗರ್ಲ್. ಮುದ್ದು ಮೈದು ಮುದ್ದು. ಗಾಯ್ 1 2 3 ಸ್ಟಾರ್ಟ್. ಓ ಟೂಟುಲ್. ಗೋ. ಎಸ್ ಗೋ ಗೋ. ಎಸ್ ಯೇ. ನನ್ನ ಮುದ್ದು ಮಾ ಇಸ್ ಎ ಫಾಸ್ಟ್. ದಮ್ಮತ್ತದೇನಿಲ್ಲ, ಓಡ್ತೈತಲ್ಲ ನನ್ನ ಮುಂದೆ, ನನ್ನ ಜೊತೆನೇ ಓಡುತ್ತೆ ಆಗ. ನಾನು ಫಸ್ಟ್. ನಾನು ಫಸ್ಟ್ ಕಂದ. ಸ್ವಲ್ಪ ಜೀವ ಕುಡಿ ನನ್ನ ಕಂದ. ಫಸ್ಟ್. ವೆರಿ ಗುಡ್, ಯು ಆರ್ ಫಸ್ಟ್. ಹುಷಾರು. ನಿಧಾನ. ಓಡು ಬಂಗಾರ, ಓಡು.